Jai Shri Gurudev, welcome to Physics online class. Today we are going to study a very important topic called Kirchhoff's law. Kirchhoff's law will be applied to a complicated circuit. Complicated circuit anta helidre the circuit elements like conductors or resistors, capacitors or any cell or energy source will be interconnected in a complicated manner. So ಆ ರೀತಿ ಒಂದು ಕಾಂಪ್ಲಿಕೇಟೆಡ್ ಮ್ಯಾನರಲ್ಲಿ ಏನು ಇಂಟರ್ಕನೆಕ್ಟ್ ಆಗಿರುತ್ತೆ ಸರ್ಕ್ಯೂಟ್ ಎಲಿಮೆಂಟ್ಸು, ಸೊ ಅದನ್ನು ನಾವು ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಸೊ ಇಂಥ ಎಲೆಕ್ಟ್ರಿಕಲ್ ನೆಟ್ವರ್ಕ್ಗೆ ಅಪ್ಲೈ ಮಾಡೋವಂಥ ಲಾ ಏನಿದೆ, ಇನ್ ಆರ್ಡರ್ ಟು ಸಿಂಪ್ಲಿಫೈ ದ network is nothing but Kirchhoff's law. So Kirchhoff's law is a law applied or method applied to simplify the complicated or complex circuit. And we have two types of laws of Kirchhoff's law, in which we are going to apply the law for node also to the loop. So first we have to know certain terms related to Kirchhoff's law. The first one is electrical network. Electrical network is a closed path or interconnection of circuit elements in a complex manner is nothing but electrical network, or you can also call it is a closed path or the interconnection of circuit elements like resistors and energy sources. ಎನರ್ಜಿ ಸೋರ್ಸಸ್ ಅಂತ ಹೇಳಿದ್ರೆ ಸೆಲ್ಸ್, ನಾವೇನು ಪ್ರೀವಿಯಸ್ ಕ್ಲಾಸಸಲ್ಲಿ ಕಲ್ತ್ಕೊಂಡಿದ್ದೀವಿ ಸೆಲ್ಸ್ ಅಂದರೆ ಏನು ಅಂತ ಹೇಳಿ. ಸೊ ಅದನ್ನು ನಾವೊಂದು ಕ್ಲೋಸ್ ಪಾತಲ್ಲಿ ಕನೆಕ್ಟ್ ಮಾಡಿದ್ರೆ ಸೊ ಅದನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂತ ಹೇಳಿ ಕರಿತೀವಿ. ಸೊ ಇನ್ನೊಂದು ಬಂದು ನೋಡ್. ಒನ್ ಮೋರ್ ಏಮ್ ಈಸ್ ದೇರ್ ಫಾರ್ ನೋಡ್, ಇಟ್ ಈಸ್ ಜಂಕ್ಷನ್. Node or junction is a point where number of conductors meet. Number of conductors meet. So more than 2, 3, 4, 5 like that, number of conductors ಒಂದು ಪಾಯಿಂಟಲ್ಲಿ ಮೀಟ್ ಆದರೆ, ಜಾಯಿನ್ ಆದರೆ, ಆ ಒಂದು ಸಿಂಗಲ್ ಪಾಯಿಂಟ್ನ ನಾವು ನೋಡ್ ಅಥವಾ ಜಂಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಕರೆಂಟ್ಸ್ ಏನಿದೆ, ಕರೆಂಟ್ ವಿಚ್ ಇಸ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಮೇ ಎಂಟರ್ ದಟ್ ಪಾಯಿಂಟ್ ಆರ್ ಲೀವ್ ದಟ್ ಪಾಯಿಂಟ್. ಸೊ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನ ನಾವೇನಂತ ಕರಿತೀವಿ, ನೋಡ್ ಅಥವಾ ಜಂಕ್ಷನ್ ಅಂತ ಕರಿತೀವಿ. ಇನ್ನೊಂದು ಟರ್ಮ್ ಇದೆ ವಿಚ್ ಇಸ್ ರಿಲೇಟೆಡ್ ಟು ದ ಕಿರ್ಚಾಫ್ಸ್ ಲಾ, that is mesh or loop. So as the name indicate, mesh or loop is a closed path for the current in a conductor, or you can say in a electrical network. Mesh or loop is a closed path for the flow of current in a ಸರ್ಕ್ಯೂಟ್ ಆರ್ ಎಲೆಕ್ಟ್ರಿಕಲ್ ನೆಟ್ವರ್ಕ್. ಸೊ ಇಲ್ಲೂ ಅಷ್ಟೇ, ನಾವು ಒಂದು ಮೆಶ್ ಅಥವಾ ಲೂಪ್ ಅಂದ ತಕ್ಷಣ ಇಟ್ ಕ್ಯಾನ್ ಕಂಟೈನ್ ಸರ್ಕ್ಯೂಟ್ ಎಲಿಮೆಂಟ್ಸ್ ಲೈಕ್ ರೆಸಿಸ್ಟರ್ಸ್ ಅಥವಾ ಎನರ್ಜಿ ಸೋರ್ಸಸ್. ಅಂದರೆ ಅಲ್ಲಿ ರೆಸಿಸ್ಟೆನ್ಸು ಇರುತ್ತೆ, ಇ ಎಮ್ ಎಫ್ ಕೂಡ ಅಲ್ಲಿ ಇರಬಹುದು ಅಂತ ಹೇಳಿ. ಅಂಥ ಒಂದು ಕರೆಂಟ್ ಫ್ಲೋ ಆಗಲಿಕ್ಕೆ ಒಂದು ಕ್ಲೋಸ್ಡ್ ಪಾತ್ ಏನಿದೆ ಅದನ್ನು ನಾವೇನಂತ ಕರಿತೀವಿ, ಮೆಶ್ ಅಥವಾ ಲೂಪ್ ಅಂತ ಹೇಳಿ ಕರಿತೀವಿ. ಸೊ ಈ ಮೂರು ಟರ್ಮ್ಸ್ನ ನಾವು ತಿಳ್ಕೊಂಡ್ಮೇಲೆ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ
2 laws of Kirchhoff, that is Kirchhoff's first law, Kirchhoff's first law, and Kirchhoff's first law is applied to the node in a electrical network. Node ಗೆ ನಾವು ಅಪ್ಲೈ ಮಾಡ್ತೀವಿ. That is why it is called as Kirchhoff's junction law. ಸೊ ನೋಡ್ ಅಂತ ಹೇಳಿದ ತಕ್ಷಣ ಯೂಶಲಿ ನಾವು ಕನ್ಸಿಡರ್ ಮಾಡ್ಕೊಳ್ಳೋದು ಫ್ಲೋ ಆಫ್ ಕರೆಂಟ್ನ. ದಟ್ ಈಸ್ ವೈ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕರೆಂಟ್ ಲಾ. ಸೊ ಸಿಂಪಲ್ ಆಗಿ ನಾವು ಇದನ್ನ KCL ಅಂತ ಹೇಳಿ ಕರಿತೀವಿ, ಕಿರ್ಚಾಫ್ಸ್ ಕರೆಂಟ್ ಲಾ ಅಂತ ಹೇಳಿ ಕರಿತೀವಿ. ಕಿರ್ಚಾಫ್ ಫಸ್ಟ್ ಲಾ ಇಸ್ ಅಪ್ಲೈಡ್ ಅಟ್ ನೋಡ್ ಅಥವಾ ಜಂಕ್ಷನ್. ನೋಡ್ ಅಥವಾ ಜಂಕ್ಷನ್ ಅಲ್ಲಿ ಅಪ್ಲೈ ಮಾಡೋ ಅಂತ ಒಂದು ಲಾನ ನಾವು ಕಿರ್ಚಾಫ್ ಜಂಕ್ಷನ್ ಲಾ ಅಥವಾ ಕಿರ್ಚಾಫ್ಸ್ ಫಸ್ಟ್ ಲಾ ಅಂತ ಕರಿತೀವಿ. ಸೊ ನಾವು ಕರೆಂಟ್ನ ಕನ್ಸಿಡರ್ ಮಾಡೋದ್ರಿಂದ ಆ ಲಾನಲ್ಲಿ ನಾವು ಅದನ್ನು ಕರೆಂಟ್ ಲಾ, ಕಿರ್ಚಾಫ್ಸ್ ಕರೆಂಟ್ ಲಾ ಅಂತ ಕೂಡ ಕರಿತೀವಿ. ಸೊ ನಾವು ವಿಲ್ ಗೋ ಟು ದ ಸ್ಟೇಟ್ಮೆಂಟ್ ಆಫ್ ಕಿರ್ಚಾಫ್ಸ್ ಕರೆಂಟ್ ಲಾ. ನಾವು the Kirchhoff's first law states that the algebraic sum of currents at a node is 0. The first law states that the algebraic sum of currents at a node is 0. ಆಲ್ಜಿಬ್ರಾಯಿಕ್ ಸಮ್ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ, ಒಂದು ಪಾಯಿಂಟಲ್ಲಿ ಕರೆಂಟು ಎಲ್ಲ ಕರೆಂಟ್ಸು ಮೀಟ್ ಆಗ್ತಾ ಇದೆ ಅಂದರೆ ಕೆಲವು ಕರೆಂಟ್ಸ್ ಏನಾಗ್ತಾ ಇರ್ಬೋದು, ಆ ಪಾಯಿಂಟ್ ಹತ್ರ ಎಂಟರ್ ಆಗ್ತಾ ಇರ್ಬೋದು. ಕೆಲವು ಕರೆಂಟ್ಸು ಆ ಪಾಯಿಂಟಿಂದ ದೇ ಮೇ ಲೀವ್ ದ ಪಾಯಿಂಟ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇರ್ಬೋದು. ಕೆಲವು ಅಲ್ಲಿ ಟರ್ಮಿನೇಟ್ ಆಗ್ತಾ ಇದ್ರೆ ಇನ್ನು ಕೆಲವು ಕರೆಂಟ್ಸು ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇರ್ಬೋದು. ಸೊ ಅದನ್ನು ನಾವೇನಂತ ಕರಿತೀವಿ, ಕರೆಂಟ್ಸ್ ಲೀವಿಂಗ್ ಆ್ಯಂಡ್ ಎಂಟರಿಂಗ್ ಅ ಪಾಯಿಂಟ್ ಅಂತ ಕರಿತೀವಿ. ಆ್ಯಂಡ್ ದಟ್ ಪಾಯಿಂಟ್ ಈಸ್ ನಥಿಂಗ್ ಬಟ್ ನೋಡ್ ಅಂತ ಹೇಳಿ ಹೇಳ್ತೀವಿ. ಸೊ ಇದು ಸ್ಟೇಟ್ಮೆಂಟು. ನಾವು ವಿಲ್ ಗೋ ಫಾರ್ ದ ಎಕ್ಸ್ಪ್ಲನೇಷನ್ ಫಾರ್ ದ ಸ್ಟೇಟ್ಮೆಂಟ್. ಸೊ ಒಂದ್ಸರಿ ನೀವು ಎಕ್ಸ್ಪ್ಲನೇಷನ್ ನೋಡಿಕೊಂಡ್ರೆ ನೀಟಾಗಿ ಸ್ಟೇಟ್ಮೆಂಟ್ ಅರ್ಥ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀನಿ ನಾನೀಗ, ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ನೋಡ್, ನೋಡ್ ಡೆಫಿನೇಷನ್ ಪ್ರಕಾರ ಏನು, ಇಟ್ ಈಸ್ ಅ ಪಾಯಿಂಟ್ ವೇರ್ ನಂಬರ್ ಆಫ್ ಕಂಡಕ್ಟರ್ಸ್ ಮೀಟ್ ಅಂತ ಹೇಳ್ತೀವಿ. ಸೊ ನಂಬರ್ ಆಫ್ ಕಂಡಕ್ಟರ್ಸ್ ಅಂತ ಹೇಳಿದ ತಕ್ಷಣ ಐ ವಿಲ್ ಕನ್ಸಿಡರ್ ಅ ವಯರ್ ಅಥವಾ ಒಂದು ಸ್ಟ್ರೈಟ್ ಕಂಡಕ್ಟರ್ನ ನಾವು ತಗೊಳ್ಬೋದು. ಸೊ ಈ ರೀತಿ. ಸೊ ಇಲ್ಲಿ ಏನಾಗ್ತಾ ಇದೆ, ಐ ಹ್ಯಾವ್ ಕನ್ಸಿಡರ್ಡ್ ಸಮ್ 5 ಕಂಡಕ್ಟರ್ಸ್ ಮೀಟಿಂಗ್ ಅಟ್ ಎ ಪಾಯಿಂಟ್ ಓ. ಸೊ ಪಾಯಿಂಟ್ ಓನಲ್ಲಿ ಎಲ್ಲ ಕಂಡಕ್ಟರ್ಸ್ ಕೂಡ ಮೀಟ್ ಆಗ್ತಾ ಇದೆ ಅಂತ ಹೇಳಿ ತಗೊಂಡಿದ್ದೀವಿ. ಸೊ ಸೇ ದೇರ್ ಆರ್ ಕರೆಂಟ್ಸ್ I1, I2, I3, I4, I5. ಸೊ ನೋಡಿ ಇಲ್ಲಿ, ಸೊ ಕೆಲವೊಂದು ಕರೆಂಟು ನಾನು ಟುವರ್ಡ್ಸ್ ದ ಆರಿಜಿನ್ ಅಥವಾ ಪಾಯಿಂಟ್ ಕಡೆ ಹಾಕಿದ್ದೀನಿ, ಇನ್ನು ಕೆಲವು ಆರೋ ಮಾರ್ಕು ಅವೇ ಫ್ರಮ್ ದ ಪಾಯಿಂಟ್ ಹಾಕಿದ್ದೀನಿ. ಸೊ ಯಾವ್ಯಾವುದು ಟುವರ್ಡ್ಸ್ ಇದೆ, ಸೊ ಅದನ್ನು ನಾವು ಕರೆಂಟ್ಸ್ ಎಂಟರಿಂಗ್ ದ ನೋಡ್ ಅಂತ ತಗೊಳ್ತೀವಿ. ಯಾವುದ್ಯಾವುದು ನಾನು ಔಟ್ಸೈಡ್ ಹಾಕಿದ್ದೀನಿ, ಹೊರಗಡೆ ಹಾಕಿದ್ದೀನಿ ಆರೋ ಮಾರ್ಕು, ಅದನ್ನು ನಾವು ಲಿವಿಂಗ್ ದ ನೋಡ್, ಕರೆಂಟ್ಸ್ ಲಿವಿಂಗ್ ದ ನೋಡ್ ಅಂತ ಹೇಳಿ ತಗೊಳ್ತೀವಿ. ಸೊ ಬೈ ಕನ್ವೆನ್ಷನ್ current entering the node are taken as positive and currents leaving the node are taken as negative. So ಯಾವುದು ಕರೆಂಟು ಎಂಟರ್ ಆಗ್ತಾ ಇದೆ ಅದನ್ನು ಪಾಸಿಟಿವ್ ಅಂತ ತಗೊಳ್ತೀವಿ, ಯಾವ ಕರೆಂಟು ಅಲ್ಲಿಂದ ಎಕ್ಸಿಟ್ ಆಗ್ತಾ ಇದೆ ಅದನ್ನು ನಾವು ನೆಗೆಟಿವ್ ಅಂತ ಹೇಳಿ ತಗೊಳ್ತೀವಿ. ದಟ್ ಈಸ್ ಬೈ ಕನ್ವೆನ್ಷನ್. ಸೊ ಅದಕ್ಕೆ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ರೀಸನ್ ಇಲ್ಲ,
ಕನ್ವೆನ್ಷನಲಿ ಹೇಗೆ ನಾವು ಪೊಲಾರಿಟಿನ ಡಿಫೈನ್ ಮಾಡ್ಕೊಂಡಿದ್ವಿ ಪ್ರೀವಿಯಸ್ ಚಾಪ್ಟರ್ನಲ್ಲಿ, ಅದೇ ಥರ ಕರೆಂಟ್ಸ್ ಎಂಟರಿಂಗ್ ನೋಡ್ ಆರ್ ಟೇಕನ್ ಆಸ್ ಪಾಸಿಟಿವ್ ಆ್ಯಂಡ್ ದ ಕರೆಂಟ್ಸ್ ಲೀವಿಂಗ್ ದ ನೋಡ್ ಆರ್ ಟೇಕನ್ ಆಸ್ ನೆಗೆಟಿವ್. ನಾವು ವಿಲ್ ಅಪ್ಲೈ ದ ಲಾ. ಸ್ಟೇಟ್ಮೆಂಟಲ್ಲಿ ಏನು ಹೇಳಿದ್ವಿ ಆ ಒಂದು ಸ್ಟೇಟ್ಮೆಂಟ್ನ ನಾವು ಈ ಒಂದು ಸಿಚುವೇಶನ್ಗೆ ಅಪ್ಲೈ ಮಾಡೋಣ. ಸೊ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ I1 ಎಂಟರ್ ಆಗ್ತಾ ಇದೆ, ಸೊ ಐ ಟೇಕ್ ಇಟ್ ಆಸ್ ಪ್ಲಸ್ I1 ಬಿಕಾಸ್ ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್ ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್ಸ್ ಅಂತ ಇದೆ. ಅಂದರೆ ನಾವು ಕರೆಂಟ್ಸ್ನ ಈಗ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಡ್ ಮಾಡ್ಕೊಳ್ಳುವಾಗ ಅದು ಆಲ್ಜಿಬ್ರಾಯಿಕ್ ಸಮ್ ಅಂತ ಹೇಳಿದ್ರೆ ಪ್ಲಸ್ ಇದ್ರೆ ಪ್ಲಸ್ ಹಾಕಬೇಕು, ಮೈನಸ್ ಇದ್ರೆ ಮೈನಸ್ ಹಾಕಬೇಕು. ಸೊ ಆ ರೀತಿ I1 ಈಸ್ ಎಂಟರಿಂಗ್ ದ ನೋಡ್, ಸೊ ಇಟ್ ಈಸ್ ಟೇಕನ್ ಆಸ್ ಪಾಸಿಟಿವ್. I2 ಈಸ್ ಲಿವಿಂಗ್ ದ ನೋಡ್, so it is minus. I3 is entering the node plus. I4 is leaving the node minus. I5 is entering the node, it is plus. So it should be equal to 0 according to the statement. So now what I will do is I will take the negative currents, ಅಂದರೆ ಯಾವ್ದು ಕರೆಂಟ್ ಎಕ್ಸಿಟ್ ಆಗ್ತಾ ಇದೆ ಅದನ್ನು ರೈಟ್ ಸೈಡ್ ತಗೊಂಡು ಹೋಗ್ತೀನಿ. I1 ಪ್ಲಸ್ I3 ಪ್ಲಸ್ I5 ಈಸ್ ಈಕ್ವಲ್ ಟು I2 ಪ್ಲಸ್ I4 ಅಂಥೇಳಿ ನಾನು ಬರ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಜನರಲ್ ಆಗಿ ಒಂದು ಬರಿಬೇಕು ಈ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ವಿಲ್ ರೈಟ್ ದಿಸ್ ಆಸ್ ಸಮ್ಮೇಷನ್ ಆಫ್ I ಈಸ್ ಈಕ್ವಲ್ ಟು 0 ಅಂತ ಹಾಕ್ಕೊಳ್ತೀನಿ. ಸೊ ಅಂದರೆ ಆಲ್ಜಿಬ್ರಾಯಿಕ್ ಸಮ್ ಆಫ್ all the currents at the node meeting at the node is equal to 0 ಅಂತ ಹೇಳಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದನ್ನು ನಾವು ಸ್ಟೇಟ್ಮೆಂಟ್ ಅಪ್ಲೈ ಮಾಡಿಕೊಂಡಾಗ ಈ ರೀತಿ ಎಕ್ಸ್ಪ್ರೆಷನ್ ಬಂದಿದೆ. ಸೊ ಇದನ್ನು ನೋಡಿಕೊಂಡು ನಾವು ಇನ್ನೊಂದು ಥರ ಸ್ಟೇಟ್ಮೆಂಟ್ ಮಾಡ್ಬೋದು KCLನ. ಅದು ಹೇಗಪ್ಪ ಅಂತ ಹೇಳಿದ್ರೆ ದ ಕಿರ್ಚಾಫ್ಸ್ ಫಸ್ಟ್ ಲಾ ಸ್ಟೇಟ್ಸ್ ದಟ್ ಕರೆಂಟ್ಸ್ entering a node is equal to the currents leaving a node. ಸೊ ಏನು ಕರೆಂಟ್ಸ್ ಎಂಟರ್ ಆಗ್ತಾ ಇದೆ ಅದರ ಸಮ್ ತಗೊಂಡ್ರೆ ದಟ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಕರೆಂಟ್ಸ್ ಲಿವಿಂಗ್ ಎ ನೋಡ್. ಹೇಳ್ಬೋದಲ್ವಾ, ದ ಸಮ್ ಆಫ್ ಕರೆಂಟ್ಸ್ ಎಂಟರಿಂಗ್ ಎ ನೋಡ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಕರೆಂಟ್ಸ್ ಲಿವಿಂಗ್ ದ ನೋಡ್ ಅಂತ ಕೂಡ ನಾವು ಬರೀಬೋದು. ಅಂದರೆ ಏನಾಯಿತು, ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಮಗೆ ಏನಾಗ್ತಾ ಇದೆ, ನ್ಯೂಟ್ರಲೈಸ್ ಆಗ್ತಾ ಇದೆ ಅಂಥೇಳಿ ಆಯಿತು. ಅಂದರೆ ನಂಬರ್ ಆಫ್ ಕರೆಂಟ್ಸ್ ಎಂಟರಿಂಗ್ ಎ ನೋಡ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಕರೆಂಟ್ಸ್ ಲಿವಿಂಗ್, ಅಂದರೆ ನಂಬರ್ ಅನ್ನೋದಕ್ಕಿಂತ ಸಮ್ ತಗೊಂಡಾಗ ಸೊ ಟೋಟಲ್ ಚಾರ್ಜ್ ಏನಾಗುತ್ತೆ, ಟೋಟಲ್ ಚಾರ್ಜಲ್ಲಿ ಸೇಮ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ, ಹೌದಲ್ವಾ. ಸೊ ಟೋಟಲ್ ಚಾರ್ಜ್ ಲಿವಿಂಗ್ ಎ ನೋಡ್ ಈಸ್ ಈಕ್ವಲ್ ಟು ಎಂಟರಿಂಗ್ ಎ ನೋಡ್ ಅಂತ ಹೇಳಿದಾಗ ಅದೆರಡು ಸೇಮ್ ಇದೆ ಅಂತ ಹೇಳಿದಾಗ ನಾವು ಹೇಳ್ತೀವಿ ಇಟ್ ಈಸ್ ಅ ಕಾನ್ಸಿಕ್ವೆನ್ಸ್ ಆಫ್ ಕಿರ್ಚಾಫ್ ಫಸ್ಟ್ ಲಾ ಇಸ್ ಅ ಕಾನ್ಸಿಕ್ವೆನ್ಸ್ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಸೊ ಇದನ್ನು ನಿಮಗೆ 1 ಮಾರ್ಕಿಗೆ ಕೇಳ್ಬೋದು ಈ ಕ್ವೆಶ್ಚನ್ನ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ KCL ಅಥವಾ ಕಿರ್ಚಾಫ್ಸ್ ಫಸ್ಟ್ ಲಾ ಅಂತ ಕೇಳ್ಬೋದು. ಸಿಗ್ನಿಫಿಕೆನ್ಸ್ ಕೇಳಿದಾಗ ಅಥವಾ ಕಾನ್ಸಿಕ್ವೆನ್ಸ್ ಅಂತ ಕೇಳಿದಾಗ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಕಿರ್ಚಾಫ್ಸ್ ಫಸ್ಟ್ ಲಾ ಈಸ್ ದ ಕಾನ್ಸಿಕ್ವೆನ್ಸ್ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಸೊ ಏನಕ್ಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಿಕಾಸ್ ದ ಸಮ್ ಆಫ್ ದ ಟೋಟಲ್ ಕರೆಂಟ್ ಎಂಟರಿಂಗ್ ಎ ನೋಡ್ ಈಸ್ ಈಕ್ವಲ್ ಟು ದ ಟೋಟಲ್ ಕರೆಂಟ್ ಲಿವಿಂಗ್ ಎ ನೋಡ್ ಆಗಿದೆ. ಸೊ ಹಾಗಾಗಿ ಇಟ್ ಈಸ್ ಅ ಕಾನ್ಸಿಕ್ವೆನ್ಸ್ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಸ್ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಚಾರ್ಜಸ್ ಆರ್ ಕನ್ಸರ್ವ್ಡ್ ಅಂತ ಹೇಳಿಬಿಟ್ಟು ನಾವು ಚಾರ್ಜಸ್ದು ಪ್ರಾಪರ್ಟೀಸ್ನ ಕಲಿಯುವಾಗ ಕಲ್ತ್ಕೊಂಡಿದ್ವಿ ಏನು ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಹೇಳಿ. ಸೊ ಅದೇ ಸೇಮ್ ಮೀನಿಂಗು ನಮಗೆ ಕಿರ್ಚಾಫ್ ಫಸ್ಟ್ ಲಾ ಕೊಡ್ತಾ ಇದೆ ಅಂಥೇಳಿ ನಾವು ಕಲ್ತ್ಕೊಳ್ತೀವಿ. ಸೊ ದಿಸ್ ಈಸ್ ಅಬೌಟ್ ಕಿರ್ಚಾಫ್ಸ್ ಫಸ್ಟ್ ಲಾ. ನೆಕ್ಸ್ಟ್ ವಿಲ್ ಸ್ಟಡಿ ಅಬೌಟ್ ಕಿರ್ಚಾಫ್ಸ್ ಸೆಕೆಂಡ್ ಲಾ.
Kirchhoff's second law is applied to the loop. ನಾವು ಲೂಪ್ ಅಥವಾ ಮೆಶ್ಗೆ ಅಪ್ಲೈ ಮಾಡ್ತೀವಿ. ಲೂಪ್ ಮತ್ತು ಮೆಷಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಇ ಎಮ್ ಎಫ್ ನಾವು ಇನ್ಕ್ಲೂಡ್ ಮಾಡ್ಕೊಂಡಿರ್ತೀವಿ ಮತ್ತು ಒಂದು ರೆಸಿಸ್ಟರ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಅಲ್ಲೊಂದು ಪೊಟೆನ್ಷಿಯಲ್ ಬರ್ತಾ ಇರುತ್ತೆ. ಸೊ ಪೊಟೆನ್ಷಿಯಲ್ ಬರ್ತಾ ಇರೋದ್ರಿಂದ ನಾವು ಇದನ್ನು ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂತ ಕೂಡ ಕರಿತೀವಿ. ವೋಲ್ಟೇಜ್ ಲಾ ಅಂತ ಕೂಡ ಕರಿತೀವಿ. ಸೊ ಫಸ್ಟ್ ಲಾನ ನಾವು ಕರೆಂಟ್ ಲಾ ಅಂತ ಹೇಳಿದ್ವಿ. ಸೆಕೆಂಡ್ ಲಾನ ನಾವೇನಂತ ಕರಿತೀವಿ? ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂತ ಕರಿತೀವಿ, ಅಂದರೆ KVL ಅಂತ ಹೇಳಿ ಕರಿತೀವಿ. Let us study the statement of Kirchhoff's second law. ಸೊ ಏನು ಸ್ಟೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಆ್ಯಸ್ ಎ ಸೆಡ್, ಸೊ ಇದು ವೋಲ್ಟೇಜ್ ಲಾ ಆಗಿರೋದ್ರಿಂದ ನಮಗೆ ವೋಲ್ಟೇಜ್ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಎನರ್ಜಿ ಸೋರ್ಸ್ ಇರಬೇಕು, ಹೌದಲ್ವಾ? ಸೊ ಎನರ್ಜಿ ಸೋರ್ಸ್ ಇದೆ ಮತ್ತು ಎನರ್ಜಿನ ನಾವು ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲೊಂದು ರೆಸಿಸ್ಟರ್ ಇರಬೇಕು. ಅಂದರೆ ವೋಲ್ಟೇಜ್ ಮೆಷರ್ ಮಾಡಬೇಕು ಅಂದರೆ ಫ್ರಮ್ ಅಕಾರ್ಡಿಂಗ್ ಟು ಓಮ್ಸ್ ಲಾ ನಮ್ಮದಲ್ಲಿ ರೆಸಿಸ್ಟರ್ ಇರಬೇಕು, ಹೌದಲ್ವಾ? ಸೊ ರೆಸಿಸ್ಟರ್ ಇಟ್ಕೊಂಡು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ಹೌ ಡು ಯು ಕ್ಯಾಲ್ಕುಲೇಟ್ ದಟ್ ವೋಲ್ಟೇಜ್? ಬೈ ಕ್ಯಾಲ್ಕುಲೇಟಿಂಗ್ ದ ಪ್ರಾಡಕ್ಟ್ ಆಫ್ ಕರೆಂಟ್ ಆ್ಯಂಡ್ ರೆಸಿಸ್ಟರ್, ದಟ್ ಈಸ್ IR. V is equal to IR, ಹೌದಲ್ವಾ? ಸೊ V is equal to IR ಅದು ಒಂದು ನಮಗೆ ವೋಲ್ಟೇಜ್ ಬರ್ತಾ ಇದೆ. ಇನ್ನೊಂದು ನಾವು ಸೋರ್ಸಿಂದ ಒಂದು ವೋಲ್ಟೇಜ್ ಬರ್ತಾ ಇದೆ, ಅಂದರೆ ಅದನ್ನು ನಾವೇನಂತ ಕರಿತೀವಿ? EMF ಅಂತ ಕರಿತೀವಿ. ಸೊ ಈ EMF ಮತ್ತೆ ಏನೋ ಒಂದು ಪೊಟೆನ್ಷಿಯಲ್ ಇದೆ, ಆ ಎರಡನ್ನೂ ಸೇರಿಸಿ ಎಕ್ಸ್ಪ್ಲೈನ್ ಮಾಡೋ ಅಂಥ ಲಾ ಬಂದು ನಮಗೆ ಕಿರ್ಚಾಫ್ ಸೆಕೆಂಡ್ ಲಾ, ದಟ್ ಈಸ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಸೊ ಅದು ಹೇಗೆ ಸ್ಟೇಟ್ಮೆಂಟ್ ಮಾಡೋದು ಅಂತ ಹೇಳಿ ನೋಡೋಣ. ದಿ ಕಿರ್ಚಾಫ್ ಸೆಕೆಂಡ್ ಲಾ ಸ್ಟೇಟ್ಸ್ ದಟ್ ದಿ ಆಲ್ಜಿಬ್ರಾಯಿಕ್ ಸಮ್ ಆಫ್ EMFs and potential across any electrical network or loop. ಸೊ ನಾವು ಡೈರೆಕ್ಟ್ ಆಗಿ ಲೂಪ್ ಅಥವಾ ಮೆಷಿಗೆ ಹಾಕೊಂಡಿರೋದ್ರಿಂದ ನಾವು ಲೂಪ್ ಅಂತಾನೆ ಹಾಕೋಣ. ಸೊ ಅಕ್ರಾಸ್ ಎನಿ ಲೂಪ್ ಆರ್ ಮೆಶ್ is equal to 0. ಸೊ ಅಂದರೆ ಪೊಟೆನ್ಷಿಯಲ್ ಮತ್ತು EMFದು ಆಲ್ಜಿಬ್ರಾಯಿಕ್ ಸಮ್ ತಗೊಂಡ್ರೆ ಆ ಸಮ್ ಏನಕ್ಕೆ ಈಕ್ವಲ್ ಆಗಿರುತ್ತೆ? ಅದು 0 ಆಗಿರುತ್ತೆ ಅಂಥೇಳಿ ಸ್ಟೇಟ್ಮೆಂಟ್. ದಟ್ ಈಸ್ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ EMF ಆ್ಯಂಡ್ ಪೊಟೆನ್ಷಿಯಲ್ ಅಕ್ರಾಸ್ ಎನಿ ಲೂಪ್ ಆರ್ ಮೆಶ್ is equal to 0. ಸೊ ದಿಸ್ ಈಸ್ ದ ಸ್ಟೇಟ್ಮೆಂಟ್. ಸೊ ಈಗ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಣ ನಾವು. ಎಕ್ಸ್ಪ್ಲನೇಷನ್ ನಿಮಗೆ 2 ಮಾರ್ಕಿಗೆ ಯಾವುದಾದ್ರೂ ಒಂದು ಲಾನ ಅವರು ಕೇಳ್ಬೋದು, ಅಥವಾ 3 ಮಾರ್ಕ್ಸಿಗೆ 2 ಲಾನ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಅಂತ ಹೇಳಿ ಕೇಳ್ಬೋದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಲಾ, ದೇ ವಿಲ್ ಡೆಫಿನೆಟ್ಲಿ ಆಸ್ಕ್ ಇನ್ ಯೋರ್ ಆ್ಯನುವಲ್ ಎಕ್ಸಾಮಿನೇಷನ್. ಸೊ ಎಕ್ಸ್ಪ್ಲನೇಷನ್ ಅಂದಾಗ ಫಸ್ಟ್ ನಾವು ಮೆಶ್ ಅಥವಾ ಲೂಪ್ನ ನಾವು ಡ್ರಾ ಮಾಡ್ಕೋಬೇಕಾಗುತ್ತೆ. ವೇರ್ ವಿ ವಿಲ್ ಇನ್ಕ್ಲೂಡ್ ಸರ್ಕ್ಯೂಟ್ ಎಲಿಮೆಂಟ್ಸ್ ಲೈಕ್ ರೆಸಿಸ್ಟರ್ ಆ್ಯಂಡ್ ದ ಎನರ್ಜಿ ಸೋರ್ಸ್. ಸೊ ಎನರ್ಜಿ ಸೋರ್ಸ್ ಅಂದರೆ ಯಾವುದು? EMF ಸೆಲ್ಸ್ನ ನಾವು ಅಲ್ಲಿ ಹಾಕ್ಕೊಳ್ತೀವಿ. ಸೊ ಲೆಟ್ ಮಿ ಡ್ರಾ ದ ಸರ್ಕ್ಯೂಟ್. So label the diagram. BC, B, E, F ಅಂತೇಳಿ ನಾನು ಪಾಯಿಂಟ್ಸ್ನ ಲೇಬಲ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಟೇಕ್ ದ ಫಸ್ಟ್ ಎನರ್ಜಿ ಸೋರ್ಸಸ್ E1, EMF E1, ಆ್ಯಂಡ್ ಸೆಕೆಂಡ್ ಒನ್ ಆಸ್ E2, ಆ್ಯಂಡ್ ದ ರೆಸಿಸ್ಟರ್ಸ್ ಆಸ್ R1, R2, R3, and take the currents as I1, I2 and I3. ಸೊ I1, I2, I3 ಅಂತ ಹೇಳಿ ನಾವು ಕರೆಂಟ್ಸ್ನ ಹಾಕೊಳ್ಳೋಣ. ಸೊ ಇಲ್ಲಿ ನೋಡಿ, ನಾವು ಕಿರ್ಚಾಫ್ ಫಸ್ಟ್ ಲಾ ಹಾಕೊಳ್ಳುವಾಗ ಸೈನ್ ಕನ್ವೆನ್ಷನ್ ಹೇಗೆ ತೊಗೊಂಡ್ವಿ? ಕರೆಂಟ್ಸ್ ಎಂಟರಿಂಗ್ ನೋಡ್ ಆರ್ ಟೇಕನ್ ಆಸ್ ಪಾಸಿಟಿವ್,
ಕರೆಂಟ್ಸ್ ಲೀವಿಂಗ್ ದ ನೋಡ್ ಆರ್ ಟೇಕನ್ ಆಸ್ ನೆಗೆಟಿವ್ ಅಂತ ಹೇಳಿ ಹೇಳಿದ್ವಿ. ಸೊ ಇಲ್ಲೂ ಕೂಡ ಅದೇ ಥರ ಸೈನ್ ಕನ್ವೆನ್ಷನ್ನ ನಾವು ತಗೊಳ್ಬೇಕಾಗುತ್ತೆ. ಸೊ ಈ ಸೈನ್ ಕನ್ವೆನ್ಷನ್ ತಗೊಳ್ಳುವಾಗ ಹೇಗೆ ತಗೊಳ್ತೀವಿ ಅಂತ ಹೇಳಿದ್ರೆ, ಫಸ್ಟು ಇ ಎಮ್ ಎಫಿಗೆ ನೋಡೋಣ. ಸೊ ಇ ಎಮ್ ಎಫಿಗೆ ತಗೊಳ್ಳುವಾಗ ಅಬ್ಸರ್ವರ್ ಬಗ್ಗೆ ಮಾತಾಡ್ತಾ ಇರೋದು ನಾವು. ಅಬ್ಸರ್ವರ್ ನೋಡಿ, ಇದು ಬೈ ಕನ್ವೆನ್ಷನ್ ಹೇಳ್ತಾ ಇರೋದು. ನಾವು ಒಬ್ಬರು ಪಾಸಿಟಿವ್ ಒಂದು ಟರ್ಮ್ನ ಪಾಸಿಟಿವ್ ತಗೊಂಡ್ರೆ ಇನ್ನೊಬ್ರು ಅದನ್ನ ನೆಗೆಟಿವ್ ತಗೊಳ್ಬಾರ್ದು ಅಂತ ಏನಿಲ್ಲ, ಗೊತ್ತಾಗ್ತಿದೆಯಾ? ಸೊ ಬೈ ಕನ್ವೆನ್ಷನ್ ಹೇಳ್ತಾ ಇರೋದು. ಬಟ್ ನೀವು ಯಾವಾಗ ಫಸ್ಟ್ ಯಾವ್ದು ಕಲ್ತ್ಕೋತೀರಿ ಅದೇ ಕನ್ವೆನ್ಷನ್ನ ಹಾಕ್ಕೊಳ್ಳಿ ಯಾವಾಗ್ಲೂ. ಯಾಕೆಂದರೆ ಈ ಸೈನ್ ಕನ್ವೆನ್ಷನ್ ನೀವು ಸರಿಯಾಗಿ ಕಲ್ತ್ರೆ ಮಾತ್ರ ಇದ್ರ ನೆಕ್ಸ್ಟ್ ಒಂದು 5 ಮಾರ್ಕ್ಸ್ ಡಿರವೇಷನ್ ಬರುತ್ತೆ, ಅದು ನಿಮಗೆ ನೀಟಾಗಿ ಕಲ್ತ್ಕೊಳ್ಳೋಕೆ ಸಾಧ್ಯ. ಆ್ಯಂಡ್ ಅಗೇನ್ ಯು ವಿಲ್ ಬಿ ಹ್ಯಾವಿಂಗ್ ಸೋ ಮೆನಿ ಪ್ರಾಬ್ಲಮ್ಸ್ ಫ್ರಮ್ ದಿಸ್ ಚಾಪ್ಟರ್ ಬೇಸ್ಡ್ ಆನ್ ಕಿರ್ಚಾಫ್ಸ್ ಲಾ. ಕಿರ್ಚಾಫ್ಸ್ ಲಾ ಮೇಲೆ ಬೇಸ್ಡ್ ಆಗಿ ನೀವು 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬರೋದ್ರಿಂದ ಈ ಸೈನ್ ಕನ್ವೆನ್ಷನ್ನ ನೀವು ನೀಟಾಗಿ ಕಲ್ತ್ಕೋಬೇಕಾಗುತ್ತೆ. ಯಾವ್ದಾದ್ರು ಒಂದು ಥರ ಕಲ್ತ್ಕೊಳ್ಳಿ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಆ ಥರ. ಸೊ ಅದನ್ನೇ ನೀವು ಫಾಲೋ ಮಾಡ್ಕೊಳ್ತಾ ಹೋಗಿ, ಅದು ಡಿರವೇಷನ್ ಆಗಿರ್ಬೋದು ಅಥವಾ ಪ್ರಾಬ್ಲಮ್ ಆಗಿರ್ಬೋದು. ಸೊ ಈಗ ನೋಡಿ, ಇಲ್ಲಿ ಇ ಎಮ್ ಎಫ್ ತಗೊಳ್ಳುವಾಗ ಇಫ್ ದ ಅಬ್ಸರ್ವರ್ ಈಸ್ ಗೋಯಿಂಗ್ ಫ್ರಮ್ ಲೋಯರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್, ಗೊತ್ತಾಗ್ತಿದ್ಯಾ? ಲೋಯರ್ ಪೊಟೆನ್ಷಿಯಲ್ ಇಂದ ಹೈಯರ್ ಪೊಟೆನ್ಷಿಯಲ್ಗೆ ಹೋಗ್ತಾ ಇದ್ರೆ ಇ ಎಮ್ ಎಫ್ನ ಪಾಸಿಟಿವ್ ತಗೊಳ್ಳಿ, ಇ ಎಮ್ ಎಫ್ನ ಪಾಸಿಟಿವ್ ತಗೊಳ್ಳಿ. ಅದೇ ಹೈಯರ್ ಪೊಟೆನ್ಷಿಯಲ್ ಇಂದ ಲೋಯರ್ ಪೊಟೆನ್ಷಿಯಲ್, ಲೋಯರ್ ಪೊಟೆನ್ಷಿಯಲ್ ಅಂದರೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನಿಲ್ಲ. ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಾ ಇದ್ರೆ ದೆನ್ ಇ ಎಮ್ ಎಫ್ ಇಸ್ ಟೇಕನ್ ಆಸ್ ಪಾಸಿಟಿವ್. ಪಾಸಿಟಿವ್ ಇಂದ ನೆಗೆಟಿವ್ಗೆ ಹೋಗ್ತಾ ಇದ್ರೆ ಅಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು I1ನ ಟುವರ್ಡ್ಸ್ ದ ನೆಗೆಟಿವ್ ಸೈಡ್ ಹಾಕಿದ್ದೀನಿ ಆರೋಮಾನ. ಅಂದರೆ ಅರ್ಥ ಏನು, ಈ ಕರೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಪಾಸಿಟಿವ್ ಇಂದ ಸ್ಟಾರ್ಟ್ ಆಗಿ ನೆಗೆಟಿವ್ ಕಡೆ ಬಂದಿದೆ, ಪಾಸಿಟಿವ್ ಇಂದ ಸ್ಟಾರ್ಟ್ ಆಗಿ ನೆಗೆಟಿವ್ ಕಡೆಗೆ ಬಂದಿದೆ. ಸೊ ಹಾಗಾಗಿ ನಾನು ಅದನ್ನ ಡೈರೆಕ್ಷನ್ ತಗೊಳ್ಳುವಾಗ ಈ ರೆಸಿಸ್ಟರ್ ಏನಿದೆ ಅದು ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟರಿ ಕನೆಕ್ಟ್ ಆಗಿದೆ. ಸೊ ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟರಿ ಕನೆಕ್ಟ್ ಆಗಿದೆ ಅಂದರೆ ಇಲ್ಲಿಂದ ಈ ಕಡೆ ಹೋಗುತ್ತೆ ಅಂದರೆ ಲೋಯರ್ ಪೊಟೆನ್ಷಿಯಲ್ ಇಂದ ಹೈಯರ್ ಪೊಟೆನ್ಷಿಯಲ್ಗೆ ನಾನು ಇ ಎಮ್ ಎಫ್ ಡೈರೆಕ್ಷನ್ನ ತಗೋತಾ ಇದ್ದೀನಿ ಅಂದಾಗ ಆಯಿತು. ಸೊ ಲೋಯರ್ ಪೊಟೆನ್ಷಿಯಲ್ ಇಂದ ಹೈಯರ್ ಪೊಟೆನ್ಷಿಯಲ್ಗೆ ಅಂದರೆ ಇ ಎಮ್ ಎಫ್ ಈಸ್ ಟೇಕನ್ ಆಸ್ ಪಾಸಿಟಿವ್. ಲೋಯರ್ ಟು ಹೈಯರ್ ಪೊಟೆನ್ಷಿಯಲ್ ಇ ಎಮ್ ಎಫ್ ಈಸ್ ಟೇಕನ್ ಆಸ್ ಪಾಸಿಟಿವ್. ಸೊ ಅದೇ ಹೈಯರ್ ಟು ಲೋಯರ್ ನಾವು ತಗೊಳ್ತೀವಿ. ಅದೇ ಇದು ರಿವರ್ಸ್ ಆಗಿದ್ದಿದ್ರೆ, ಇಲ್ಲಿ ಪಾಸಿಟಿವ್ ಇದ್ದು ಇಲ್ಲಿ ನೆಗೆಟಿವ್ ಬಂದಿದ್ರೆ ಅವಾಗ ಏನಾಗ್ತಾ ಇತ್ತು? ರೆಸಿಸ್ಟರ್ ಟರ್ಮಿನಲ್ ಬಂದು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಕನೆಕ್ಟ್ ಆಗಿದೆ ಅಂದರೆ ನಾನು ಪಾಸಿಟಿವ್ ಇಂದ ನೆಗೆಟಿವ್ ಕಡೆಗೆ ನೋಡ್ತಾ ಇದ್ದೀನಿ ಅಂತ ಅಬ್ಸರ್ವರ್ ಬಗ್ಗೆ ಮಾತ್ರ ಹೇಳ್ತಾ ಇರೋದು ನಾವಿಲ್ಲಿ, ಗೊತ್ತಾಗ್ತಿದ್ಯಾ? ಸೊ ಅವಾಗ ಏನಾಗುತ್ತೆ, ಹೈಯರ್ ಟು ಲೋಯರ್ ಅಂತ ಹೇಳಿದಾಗ ಇ ಎಮ್ ಎಫ್ ಇಸ್ ಟೇಕನ್ ಆಸ್ ನೆಗೆಟಿವ್. ಇ ಎಮ್ ಎಫ್ನ ನಾನು ನೆಗೆಟಿವ್ ಅಂತ ಹೇಳಿ ತಗೊಳ್ತೀನಿ. ಸೊ ಈಗ ನೀವು ಏನು ಮಾಡ್ಬೋದು, ಕನ್ವೆನ್ಷನ್ ಬೇಕಿದ್ರೆ ನೀವು ಇದನ್ನೇ ಹೈಯರ್ ಟು ಲೋಯರ್ ಪಾಸಿಟಿವ್ ಅಂತ ತಗೊಂಡ್ರೆ ಅದಕ್ಕೆ ಉಲ್ಟಾ ನಾವು ಕೂಡ ತಗೊಳ್ಬೋದು. ಬಟ್ ಎರಡೆರಡನ್ನೂ ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಲೆಟ್ ಅಸ್ ಸ್ಟಿಕ್ ಆನ್ ಟು ಒನ್ ಮೆಥಡ್, ದಟ್ ಈಸ್ ಲೋಯರ್ ಟು ಹೈಯರ್ ಪೊಟೆನ್ಷಿಯಲ್ ಹೋದರೆ ಇ ಎಮ್ ಎಫ್ನ ನಾವೇನಂತ ತಗೊಳ್ತೀವಿ? ಪಾಸಿಟಿವ್ ತಗೊಳ್ತೀವಿ. ಹೈಯರ್ ಟು ಲೋಯರ್ ಹೋದರೆ ಇ ಎಮ್ ಎಫ್ ಇಸ್ ಟೇಕನ್ ಆಸ್ negative. So now come to the product of current and resistance. What is nothing but product of current and resistance? This is nothing but potential. ಹೌದಲ್ವಾ? ಪೊಟೆನ್ಷಿಯಲ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ? ಬೈ ಟೇಕಿಂಗ್ ದ ಪ್ರಾಡಕ್ಟ್ ಆಫ್ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸೊ ಒಂದು ಐ ಆರ್ ಪ್ರಾಡಕ್ಟ್ ಏನಿದೆ, ಐ ಆರ್ ಪ್ರಾಡಕ್ಟ್ನ ನಾವು ಹೇಗೆ ಸೈನ್ ಕನ್ವೆನ್ಷನ್ ತಗೊಳ್ಳೋದು ಅಂತ ಹೇಳಿ ನೋಡಿ ಇಲ್ಲಿ. ಸೊ ಕರೆಂಟು ನಮಗೆ ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಇಂದ ನೆಗೆಟಿವ್ ಟರ್ಮಿನಲ್ಗೆ ಬರುತ್ತೆ. ಸೊ ಪಾಸಿಟಿವ್ ಇಂದ ನೆಗೆಟಿವಿಗೆ ಬರುತ್ತೆ ಅಂತ ಹೇಳಿದಾಗ ಸೊ ಅದನ್ನ ನಾವು ನೆಗೆಟಿವ್ ಅಂತ ಹೇಳಿ ತಗೊಳ್ತೀವಿ. ನೋಡಿ ಇಲ್ಲಿ ಹೈಯರ್ ಟು ಲೋಯರ್, ನಾವು ನೆಗೆಟಿವ್ ಅಂತ ಹೇಳಿ ತಗೊಳ್ತೀವಿ. ಆ್ಯಂಡ್ ಲೋಯರ್ ಟು ಹೈಯರ್ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಪಾಸಿಟಿವ್ ಅಂತ ಹೇಳಿ ತಗೊಳ್ತೀವಿ. ಸೊ ದಿಸ್ ಈಸ್ ದ ಸೈನ್ ಕನ್ವೆನ್ಷನ್. You should have to remember it while solving the derivation and also the problems.
ನೀವು ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ಒಂದು KCLದು, ಇನ್ನೊಂದು KVLದು, ಎರಡನ್ನೂ ಕೂಡ ನೀವು ನೆನ್ಪಿಟ್ಕೊಳ್ಳಿ. ಸೊ ಈಗ ನಾವು ಇಲ್ಲೇನು ಸೈನ್ ಕನ್ವೆನ್ಷನ್ ಬರ್ಕೊಂಡಿದ್ದೀವಿ ಅದ್ರ ಪ್ರಕಾರ ಈ ಒಂದು ಮೆಶ್ಗೆ ನಾವು ಲಾನ ಅಪ್ಲೈ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ವಿಲ್ ಅಪ್ಲೈ ದ KVL ಟು ದ ಮೆಶ್ ABEFA. ಒಂದು ಮೆಶ್ ಅಂತ ಹೇಳಿದಾಗ ಅದು ಕ್ಲೋಸ್ಡ್ ಪಾತ್ ಅಂತ ಹೇಳಿ ನಾವು ಆವಾಗಲೇ ಡಿಫೈನ್ ಮಾಡ್ಕೊಂಡಿದ್ದೀವಿ. ಅದರ ಪ್ರಕಾರ ನಾನು ಏನಲ್ಲಿ ಶುರು ಮಾಡಿದ್ರೆ ಹೇಗೆ ಎಂಡ್ ಆಗಬೇಕು ನೋಡಿ. ಇಲ್ಲಿ ಒಂದು ಮೆಶ್ ಅಂತ ಹೇಳಿದ್ರೆ ಹೇಗೆ ಅದನ್ನ ಹೇಳಬೇಕು ಅಂತ ಹೇಳಿದ್ರೆ ABEFA ಮತ್ತು ಅಲ್ಲಿಗೆ ಬಂದು ನಾವು ಅದನ್ನು ಎಂಡ್ ಮಾಡಬೇಕು. ಆವಾಗ ಅದು ಒಂದು ಕಂಪ್ಲೀಟ್ ಕ್ಲೋಸ್ಡ್ ಪಾತ್ ಆಗುತ್ತೆ ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ಮೆಶ್ ಆರ್ ಲೂಪ್. ಸೊ ನಾವು ಅಪ್ಲೈ KVL, that is Kirchhoff's second law, to the mesh ABEFA. ಸೊ ಈ ಒಂದು ಮೆಶ್ ಅಲ್ಲಿ ನಮ್ಗೆ ಏನೇನಿದೆ, ಎರಡು ರೆಸಿಸ್ಟರ್ ಇದೆ, ಒಂದು EMF ಇದೆ, ಅಂದರೆ ಸೆಲ್ ಇದೆ ಒಂದು. ಸೊ ಅದನ್ನ ನಾವು ಸೇರಿಸಿ ಒಂದು ಸೈನ್ ಕನ್ವೆನ್ಷನ್ ಹಾಕ್ಕೊಂಡು ನಾವಿಲ್ಲಿ ಬರ್ಕೊಳ್ಬೇಕಾಗುತ್ತೆ. ಸೊ ನಿಮ್ಗೆ ಇದು ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಇನ್ನೊಂದು ಈಸಿ ಮೆಥಡ್ ಇದೆ. ಯು ಕ್ಯಾನ್ ಟ್ರಾವರ್ಸ್ ದ ಸರ್ಕ್ಯೂಟ್. ಟ್ರಾವರ್ಸ್ ಅಂದರೆ ಏನು, ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ನ ನಿಮ್ಮ ಸರ್ಕ್ಯೂಟ್ಗೆ ಅಸೈನ್ ಮಾಡೋದು ಅಂತ. ಸೊ ವಾಟ್ ಎವರ್ ಲೂಪ್ ಯು ಆರ್ ಹ್ಯಾವಿಂಗ್, ಯು ಕ್ಯಾನ್ ಅಸೈನ್ ಅ ಡೈರೆಕ್ಷನ್ ಫಾರ್ ಯುವರ್ ಲೂಪ್ ಆ್ಯಂಡ್ ದಟ್ ಈಸ್ ಕಾಲ್ಡ್ ಅಸ್ ಟ್ರಾವರ್ಸಿಂಗ್ ದ ಸರ್ಕ್ಯೂಟ್. ಸೊ ಹೇಗೆ ನಾನು ಟ್ರಾವರ್ಸ್ ಮಾಡ್ಬೋದು ಅಂದರೆ ನೋಡಿ, ಇಲ್ಲಿ ನಾನು ಆವಾಗಲೇ ಏನು ಹೇಳಿದೆ, ಲೋಯರ್ ಟು ಹೈಯರ್ ಪೊಟೆನ್ಷಿಯಲ್ಲು EMF ಪಾಸಿಟಿವ್ ಆಗಬೇಕು ಅಂತ ಹೇಳಿದೆ. ಸೊ ಆ ಒಂದು ಡೈರೆಕ್ಷನ್ಗೆ ಈ ರೀತಿ ಟ್ರಾವರ್ಸ್ ಮಾಡ್ಕೊಳ್ಳಿ. ಆ ಡೈರೆಕ್ಷನಲ್ಲಿ ಏನೇನಿದೆ ಅದೆಲ್ಲ ಪಾಸಿಟಿವ್ ಆಗುತ್ತೆ, ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿರೋದೆಲ್ಲ ನೆಗೆಟಿವ್ ಆಗುತ್ತೆ. ನೋಡಿ ಇಲ್ಲಿ ಈ ಕಡೆ ಹೋಗ್ತಾ ಇದೆ, EMF ಕೂಡ ಈ ಕಡೆನೇ ಬರ್ತಾ ಇದೆ, ಪ್ಲಸ್ ಆಯಿತು, ಹೌದಲ್ವಾ? ಸೊ ಅದೇ ಥರ ಇಲ್ಲೇನಾಯಿತು, E1 ನೆಕ್ಸ್ಟು I1 ಇದೆ, I2 ಇದೆ. ಸೊ ಆ ರೀತಿನೂ ಹಾಕೊಳ್ಬೋದು ಅಥವಾ ನೀವು ಈ ರೀತಿನೂ ಹಾಕ್ಕೊಳ್ಬೋದು, ಆಪೋಸಿಟ್ಟು ಹಾಕ್ಕೊಳ್ಬೋದು, ಹೀಗೂ ಹಾಕ್ಕೊಳ್ಬೋದು, ಹಾಗೂ ಹಾಕ್ಕೊಳ್ಬೋದು. ಅಂದರೆ ಕ್ಲಾಕ್ ವೈಸು ನೀವು ಟ್ರಾವರ್ಸ್ ಮಾಡ್ಕೊಳ್ಬೋದು, ಆ್ಯಂಟಿ ಕ್ಲಾಕ್ ವೈಸ್ ಕೂಡ ನೀವು ಟ್ರಾವರ್ಸ್ ಮಾಡ್ಕೊಳ್ಬೋದು. ಅದು ನಿಮ್ಮ ಒಂದು ಕನ್ವೀನಿಯಂಟ್ ವೇ. ಸೊ ಯಾವಾಗ ನೀವು ಡೈರೆಕ್ಷನ್ ಅಸೈನ್ ಮಾಡ್ತೀರಿ ಆ ಡೈರೆಕ್ಷನಲ್ಲಿ ಏನೇನಿದೆ ಅದೆಲ್ಲ ಪಾಸಿಟಿವ್ ಆಗುತ್ತೆ, ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಇರೋದೆಲ್ಲ ನಮಗೇನಾಗುತ್ತೆ, ನೆಗೆಟಿವ್ ಆಗುತ್ತೆ, ಎಸ್ಪೆಷಲಿ ಫಾರ್ ಕರೆಂಟ್. ಸೊ ಕರೆಂಟ್ ಏನಿದೆ ಆ ಕರೆಂಟ್ಸ್ಗೆ ನಾವು ಡೈರೆಕ್ಷನ್ನ ಅಸೈನ್ ಮಾಡ್ಕೊಳ್ಬೋದು. ಅದು ಬೇಡ ಅಂತ ಹೇಳಿದ್ರು ನಾವೇನು ಮುಂಚೆ ಕಲ್ತ್ಕೊಂಡಿದ್ವಿ ಕನ್ವೆನ್ಷನ್, ಅದನ್ನು ಕೂಡ ನೀವು ಹಾಕ್ಕೊಂಡು ಈ ಒಂದು ಲಾನ ಅಪ್ಲೈ ಮಾಡ್ಕೊಳ್ಬೋದು. ಸೊ ನಾವು ವಿಲ್ ಅಪ್ಲೈ ದ ಲಾ ಟು ದ ಮೆಶ್ ABEFA. ABEFAಗೆ ನಾವೀಗ ಲಾ ಅಪ್ಲೈ ಮಾಡೋಣ. ಸೊ ಅದ್ರ ಪ್ರಕಾರ ಬಂದರೆ ನಮ್ಗೆ ಇಲ್ಲಿ ಏನಾಗುತ್ತೆ, I2 R2 ಏನಿದೆ, ಈ I2 ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ನಮಗೆ ಪಾಸಿಟಿವ್ ಇಂದ ಬಂದು ನೆಗೆಟಿವಿಗೆ ಬರ್ತಿದೆ, ಹೌದಾ? ಪಾಸಿಟಿವ್ ಇಂದ ನೆಗೆಟಿವ್ ಅಂದರೆ ಏನರ್ಥ, ಹೈಯರ್ ಟು ಲೋಯರ್. ಹೈಯರ್ ಟು ಲೋಯರ್ ಅಂದರೆ ಅದೇನಾಗಬೇಕು, ನೆಗೆಟಿವ್ ಆಗಬೇಕು. ಅದಲ್ಲದೆ ನಮ್ಮ ಆರೋಮಾರ್ಕಿಗೂ ಕೂಡ ಏನಾಗಿದೆ, ಅದು ಅಪೋಸಿಟ್ ಆಗಿದೆ ಅಲ್ವಾ? ಸೊ ಅದ್ರ ಪ್ರಕಾರ ನಾವು ಹಾಕ್ಕೊಂಡ್ರೆ ಮೈನಸ್ I2 R2. ನೋಡಿ ಇಲ್ಲಿ I2 ಅದರ ರೆಸ್ಪೆಕ್ಟಿವ್ ರೆಸಿಸ್ಟರ್ ಯಾವುದು, R2, ಸರಿನಾ? ಮೈನಸ್, ಯಾಕೆ ಮೈನಸ್? ಬಿಕಾಸ್ ಇಟ್ ಈಸ್ ಟ್ರಾವೆಲಿಂಗ್, ಅಥವಾ ನನ್ನ ಪ್ರಕಾರ ಅಕಾರ್ಡಿಂಗ್ ಟು ದ ಅಬ್ಸರ್ವರ್ ಇಟ್ ಈಸ್ ಪಾಸಿಟಿವ್ ಟು ಹೈಯರ್ ಟು ಲೋಯರ್ ಇದೆ. ದಟ್ ಈಸ್ ವೈ ಐ ಹ್ಯಾವ್ ಟೇಕನ್ ಇಟ್ ಆಸ್ ನೆಗೆಟಿವ್. ಮೈನಸ್ I2 R2. ಅದಾದ್ಮೇಲೆ ಇನ್ನೊಂದು ಯಾವುದಿದೆ, ರೆಸಿಸ್ಟರ್ R1 ಇದೆ, ಅದಕ್ಕೆ ರೆಸ್ಪೆಕ್ಟಿವ್ ಕರೆಂಟ್ ಯಾವುದು, I1. ಸೊ I1 R1. ಸೊ ಅದು ಕೂಡ ಏನಾಯಿತು, ಪಾಸಿಟಿವ್ ಇಂದಾನೆ ಬಂದು ನೆಗೆಟಿವಿಗೆ ಬರ್ತಾ ಇದೆ. ಸೊ ಅವಾಗ ಏನು ಹಾಕೊಳ್ತೀನಿ, ಮೈನಸ್ I1 R1. EMF ಏನಾಗಿದೆ ಅಲ್ಲಿ, ನೆಗೆಟಿವ್ ಟು ಪಾಸಿಟಿವ್, ಅಂದರೆ ಹೈಯರ್ ಟು ಲೋಯರ್ ಇದೆ. ಸೊ ಐ ವಿಲ್ ಟೇಕ್ ಇಟ್ ಆಸ್ ಪ್ಲಸ್, ಆ್ಯಂಡ್ ಅಕಾರ್ಡಿಂಗ್ ಟು ದ ಲಾ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಆಲ್ ದೀಸ್ ಎನರ್ಜಿ, ಅಂದರೆ ಏನಿಲ್ಲಿದೆ ಅಷ್ಟು ಏನಕ್ಕೆ ಈಕ್ವಲ್ ಆಗಬೇಕು, 0 ಆಗಬೇಕು, ಹೌದಲ್ವಾ? ಸೊ 0 ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ, ರೀಅರೇಂಜ್ ಮಾಡ್ತೀನಿ. ರೀಅರೇಂಜ್ ಮಾಡಿಕೊಂಡು I1 R1 ಪ್ಲಸ್ I2 R2 ಈಸ್ ಈಕ್ವಲ್ ಟು E1 ಅಂತ ಹಾಕ್ಕೊಳ್ತೀನಿ. ಈ E1 ಆ ಕಡೆ ಹೋದರೆ ಮೈನಸ್ E1 ಆಗುತ್ತೆ, ಎಲ್ಲದರಲ್ಲೂ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಗಿ I1 R1 ಪ್ಲಸ್ I2 R2 ಈಕ್ವಲ್ಸ್ E1 ಬರುತ್ತೆ. ಸೊ ಅಲ್ಲಿಗೆ
ಈ ಮೆಶ್ಗೆ ನಾವು ಲಾ ಅಪ್ಲೈ ಮಾಡಿದ್ವಿ. ಇದೇ ಥರ ಸೇಮು ಈಗ ಸೆಕೆಂಡ್ ಮೆಶ್ಗೆಲ್ಲ ನಾವು ಲಾನ ಅಪ್ಲೈ ಮಾಡಿದ್ವಿ. ಸೊ ಅಪ್ಲೈ ಮಾಡಿದ್ರೆ ಅಪ್ಲೈಯಿಂಗ್ KVL to the mesh. ಯಾವುದು ಮೆಶ್ ಅದು? BCDEB ಹೌದಲ್ವಾ? ಅಪ್ಲೈ ಮಾಡಿದಾಗ ಏನಾಗುತ್ತೆ? ಸೊ ಇಲ್ಲಿ ನೋಡ್ಕೊಳ್ಳಿ, I2 R2 I2 ಹೇಗೆ ಬಂದಿದೆ ನನಗೆ? ಹೈಯರ್ ಇಂದ ಸ್ಟಾರ್ಟ್ ಆಗಿದೆ, ಅಂದರೆ ಅದೇನಾಯ್ತು? ನೆಗೆಟಿವ್ ಆಯಿತು. ಮೈನಸ್ I2 R2. ಆಮೇಲೆ ಏನು ಬಂತು ನನಗೆ? EMF ಬಂತು. EMF ಎಲ್ಲಿಂದ ಬರ್ತದೆ? ಲೋಯರ್ ಟು ಹೈಯರ್. ಲೋಯರ್ ಟು ಹೈಯರ್ ಅಂದರೆ ಏನಾಯ್ತು? ಅದು ಪ್ಲಸ್ ಆಯಿತು. E2 ನೆಕ್ಸ್ಟು I3 R3 ಇದೆ ಅಲ್ವಾ? ಸೊ ಅದನ್ನ ಏನಂತ ಹಾಕೊಳ್ತೀನಿ? ಪ್ಲಸ್ ಆಗುತ್ತೆ. ಏನಕ್ಕೆ ಪ್ಲಸ್ ಅದು? ನೋಡಿ, ನಮ್ಮ ಟ್ರಾವರ್ಸ್ ಡೈರೆಕ್ಷನ್ಗೆ ಆಪೋಸಿಟ್ ಇದೆ, ಜೊತೆಗೆ ಪ್ಲಸ್ ಇಂದ ಮೈನಸ್ಸಿಗೆ ಬರ್ತಾ ಇಲ್ಲ, ಅದು ಮೈನಸ್ ಇಂದ ಪ್ಲಸ್ಸಿಗೆ ಬರ್ತಾ ಇದೆ. ಹೌದಾ? ಪ್ಲಸ್ ಕಡೆ ಇದೆ ಅದು ಆರಾಮ. ಅಂದ್ರೆ ಏನಾಯ್ತದು? ಪ್ಲಸ್ ಆಯ್ತು. ಹಾಕೊಳ್ಳಿ, I3 R3 ಶುಡ್ ಬಿ ಈಕ್ವಲ್ ಟು 0. ಸೊ ನಾನೀಗ ಏನು ಮಾಡ್ತೀನಿ? ರಿಅರೇಂಜ್ ಮಾಡ್ಕೊಳ್ತೀನಿ ಈ ಈಕ್ವೇಷನ್ನ. ರಿಅರೇಂಜ್ ಮಾಡಿಕೊಂಡ್ರೆ ಏನಾಗುತ್ತೆ? ಇಫ್ ಐ ಸೆಂಡ್ E2 ಟು ದ ರೈಟ್ ಹ್ಯಾಂಡ್ ಸೈಡ್, ಮೈನಸ್ I2 R2 ಪ್ಲಸ್ I3 R3 is equal to minus E2 ಆಗುತ್ತೆ. If you divide the equation throughout by negative symbol, I will get I2 R2 minus I3 R3 is equal to E2 ಆಗುತ್ತೆ. So this is how we have to apply KCL and KVL. And where do you apply the KCL? We apply it at the node. And where do you apply or when do you apply the KVL? It is applied to the mesh. So mesh ಅಂತ ಹೇಳಿದಾಗ ಒಂದು ಕ್ಲೋಸ್ಡ್ ಪಾತ್ಗೆ ಅಪ್ಲೈ ಮಾಡೋವಂಥ ಲಾ ಬಂತು ಕರೆಂಟ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ, ಆ್ಯಂಡ್ ನೋಡಲ್ಲಿ ಅಪ್ಲೈ ಮಾಡೋವಂಥ ಲಾ ಒಂದು ಕಿರ್ಚಾಫ್ಸ್ ಕರೆಂಟ್ ಲಾ. ಸೊ ಇಲ್ಲಿ ನೋಡಿ, ಈಗ ನಾವು ಹೇಗೆ ಒಂದು ಸಿಗ್ನಿಫಿಕೆನ್ಸ್ ಹೇಳಿದ್ವಿ ಕಿರ್ಚಾಫ್ಸ್ ಕರೆಂಟ್ ಲಾನಲ್ಲಿ, ಅದೇ ಥರ ಕಿರ್ಚಾಫ್ಸ್ ವೋಲ್ಟೇಜ್ ಲಾಗೂ ಕೂಡ ನಾವು ಒಂದು ಸಿಗ್ನಿಫಿಕೆನ್ಸ್ ಹೇಳ್ತೀವಿ. ಏನಪ್ಪ ಅಂತ ಹೇಳಿದ್ರೆ, ಬಿಫೋರ್ ಸ್ಟೇಟಿಂಗ್ ದಟ್ ಸಿಗ್ನಿಫಿಕೆನ್ಸ್, ಇಲ್ಲಿ ಏನು ವರ್ಕ್ ನಡೆಯುತ್ತೆ ಆ್ಯಕ್ಚುಲ್ ಆಗಿ ಅಂತ ನೋಡೋಣ. ಸೊ ಈ EMF ಏನಿದೆ, EMF ನಮಗೆ ಒಂದು ಎನರ್ಜಿ ಕೊಡ್ತಾ ಇದೆ ಅಂತ ಹೇಳಿದ್ರೆ, ದಟ್ ಎನರ್ಜಿ ಸ್ಪೆಂಡ್ ಬೈ ದ ಸೆಲ್ ಈಸ್ ಯುಟಿಲೈಸ್ಡ್ ಬೈ ದ ರೆಸಿಸ್ಟರ್ ಟು ಡೂ ಸಮ್ ಅಮೌಂಟ್ ಆಫ್ ವರ್ಕ್ ಡನ್. ಸೊ ನಾನಲ್ಲಿ ಈ ಒಂದು ರೆಸಿಸ್ಟರ್ ಮೂಲಕ ಕರೆಂಟ್ ಫ್ಲೋ ಆಗಬೇಕು ಅಂತ ಹೇಳಿದ್ರೆ, ಚಾರ್ಜ್ ಅಲ್ಲಿ ಫ್ಲೋ ಆಗಬೇಕು ಅಂತ ಹೇಳಿದ್ರೆ, ಆ ರೆಸಿಸ್ಟರ್ ಒಳಗಡೆ ಏನಿರುತ್ತೆ? ನನಗೆ ಅಪೋಸಿಷನ್ ಇರುತ್ತೆ. ಸೊ ರೆಸಿಸ್ಟರ್ ಕೆಲಸನೇ ಏನು? ಅಪೋಸ್ ಮಾಡೋವಂಥದ್ದು ಅಥವಾ ಒಂದು ಲಿಮಿಟ್ ಮಾಡೋವಂಥದ್ದು, ಕರೆಂಟ್ ಫ್ಲೋನ ಲಿಮಿಟ್ ಮಾಡೋವಂಥದ್ದು. ಎಷ್ಟು ಚಾರ್ಜ್ ಫ್ಲೋ ಆಗಬೇಕು ಅಷ್ಟು ಫ್ಲೋನ ಮಾತ್ರ ಅಲ್ಲಿ ಬಿಡುತ್ತೆ. ನಮ್ಗೆ ಎಷ್ಟು ಬೇಕು ಅಷ್ಟನ್ನ ನಾವು ಅಕಾರ್ಡಿಂಗ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ರೆಸಿಸ್ಟೆನ್ಸ್ ನಾವಲ್ಲಿ ಲಿಮಿಟ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಈ ಒಂದು ರೆಸಿಸ್ಟರ್ ಮೂಲಕ ಚಾರ್ಜ್ ಫ್ಲೋ ಆಗ್ತಾ ಇದೆ ಅಥವಾ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ, ದೇರ್ ಹ್ಯಾಸ್ ಟು ಬಿ ಸಮ್ ವರ್ಕ್ ಡನ್. ಆ ವರ್ಕ್ ಡನ್ ನನಗೆ ಎಲ್ಲಿಂದ ಸಿಕ್ತು ಅಂತ ಹೇಳಿದ್ರೆ, ಇಟ್ ಈಸ್ ಗಿವನ್ ಬೈ ದ EMF, ಅಂದರೆ ಸೆಲ್ಲಿಂದ ನನಗೆ ಸಿಗ್ತಾ ಇದೆ. ಸೊ ದಟ್ EMF ವಿಲ್ ಸ್ಪೆಂಡ್ ಸಮ್ ಎನರ್ಜಿ ಇನ್ ಆರ್ಡರ್ ಟು ಪರ್ಫಾರ್ಮ್ ಸಮ್ ವರ್ಕ್ ಡನ್ ಥ್ರೂ ದಿಸ್ ರೆಸಿಸ್ಟರ್. ಅಂದರೆ ಇಲ್ಲಿ ಯಾವುದೇ ಎನರ್ಜಿ ನನಗೆ ಅಲ್ಲಿ ಎನರ್ಜಿ ನಾರ್ ಬಿ ಕ್ರಿಯೇಟೆಡ್, ಇಟ್ ಕ್ಯಾನ್ ನೀದರ್ ಬಿ ಡೆಸ್ಟ್ರಾಯ್ಡ್, ಇಟ್ ಕ್ಯಾನ್ ಓನ್ಲಿ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಅಂದರೆ ಇಲ್ಲಿ ಸ್ಪೆಂಡ್ ಆದಂತಹ ಎನರ್ಜಿ ಎಲ್ಲಿ ಬಂದಿದೆ, ಎಲ್ಲಿ ಅಪಿಯರ್ ಆಗಿದೆ ನನಗೆ? ಇಟ್ ಹ್ಯಾಸ್ ಅಪಿಯರ್ಡ್ ಇನ್ ದ ಫಾರ್ಮ್ ಆಫ್ ವರ್ಕ್ ಡನ್ ಇನ್ ಆರ್ಡರ್ ಟು ಮೂವ್ ಅ ಚಾರ್ಜ್ ಅಂತ ಹೇಳ್ತೀವಿ. ಹಾಗಾಗಿ ದಿಸ್ KVL is the consequence of conservation law of energy. ಗೊತ್ತಾಗ್ತಿದೆಯಾ? The KVL is the consequence of conservation of law of conservation of energy. ಫಸ್ಟ್ ಲಾ ಬಂದು ಇಟ್ ಈಸ್ ಅ ಕಾನ್ಸಿಕ್ವೆನ್ಸ್ ಆಫ್ ಕನ್ಸರ್ವೇಷನ್ ಆಫ್ ಅಥವಾ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಆದರೆ
KVL, it is a consequence of law of conservation of energy. ಇದನ್ನು ಕೂಡ ನಮಗೆ 1 ಮಾರ್ಕಿಗೆ ಕೇಳ್ಬೋದು, ಅವಾಗ ನೆನ್ಪಿಟ್ಕೊಂಡು ಬರೀರಿ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಲಾ. ವಿಲ್ ಗೆಟ್ ಇಟ್ ಫಾರ್ 3 ಮಾರ್ಕ್ಸ್ ಆಸ್ ಅ ಹೋಲ್. 3 ಮಾರ್ಕಿಗೆ 2 ಲಾನ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ. ನೀವು ಎಕ್ಸ್ಪ್ಲನೇಷನ್ನು ಅಷ್ಟೇ ಡಯಾಗ್ರಾಮ್ ಹಾಕ್ಕೊಂಡು ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇಲ್ಲೂ ಅಷ್ಟೇ ನಾವು ಏನಿಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ, ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿ ಬರೆದ್ರೆ ಇಟ್ ಈಸ್ ರಿಟನ್ ಆಸ್ IR is equal to summation over EMF. ಈ ರೀತಿ ನಾವು ಅದನ್ನು ಸಿಂಪ್ಲಿಫೈ ಮಾಡಿ ಬರಿಬೋದು. ಅಂದರೆ ಈ EMF ಏನಿದೆ, ಟೋಟಲ್ ಎನರ್ಜಿ ಸ್ಪೆಂಡ್ ಇಸ್ ಈಕ್ವಲ್ ಟು ದ ವರ್ಕ್ ಡನ್, ಅದು ಅಥವಾ ವೋಲ್ಟೇಜ್ ಪೊಟೆನ್ಷಿಯಲ್ಗೆ ನನಗೆ ಈಕ್ವಲ್ ಆಗಿದೆ ಅಂತ ಹೇಳಿ ಹೇಳ್ಬೋದು. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಟಾಪಿಕ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಸ್ಟಾರ್ಟ್ ವಿತ್ ದ ಡಿರೈವೇಷನ್, ದಟ್ ಈಸ್ Wheatstone's network, which is derived using the KCL and KVL. We'll study it in the next class. Thank you.